ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಅವನತಿಗೆ ಹೋಗ್ತಾ ಇದ್ದಾವೆ. ಕಾರಣ ಮುಖ್ಯವಾಗಿ ಶಿಕ್ಷಕರ ಅಗತ್ಯ ಇರಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಶಿಕ್ಷಕರಿಲ್ಲದೆ ಎಷ್ಟೋ ಮಕ್ಕಳು ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗಿ ಸೇರಿರೋದನ್ನ ನಾವು ನೀವು ಕಣ್ಣಾರೆ ನೋಡಿದ್ದೀವಿ. ಆದರೆ ಇತ್ತೀಚೆಗೆ ಒಂದು ಹೊಸ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ 18,500 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಆದೇಶ ಕೂಡ ಹೊರಡಿಸಿದೆ. ಬಂಧುಗಳೇ, ಈ ಬಗ್ಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ. ಶಿಕ್ಷಕರ ನೇಮಕಾತ ಈಗ ಇದ್ರದ್ದೆಲ್ಲ ಆಯಿತು. ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ವರದಿ ಬಂದಾಯಿತು. ಈಗ ನಾವು ಪ್ರಕ್ರಿಯೆನ ಶುರು ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ವಿಚಾರಣೆ ಇನ್ನೂ ಕೂಡ ಅದೇ ಪೆಂಡಿಂಗ್ ಇದೆ. ಅದಕ್ಕೆ ನಾನು AG ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಡೈರೆಕ್ಷನ್ ಕೊಟ್ಟರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ನಾವು ಮನವಿಯನ್ನು ಸಲ್ಲಿಸಿ ನಾವು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು. 13,500 ಸರ್ಕಾರದ ವತಿಯಿಂದ ಶಿಕ್ಷಕರನ್ನ ನೇಮಕಾತಿ ಮತ್ತು ಏಡೆಡಲ್ಲಿ ಅನುದಾನಿತ ಶಾಲೆಗಳಿಗೆ ಸುಮಾರು ಅದು ಒಂದು 5,000 ಚಿಲ್ಡ್ರೆ. ಸೊ 18,500 ಟೀಚರ್ಸ್ ಬಂದರೆ ನನ್ನ ಇಲಾಖೆಗೆ ಕೂಡ ಭಾಳ ಒಂದು ಶಕ್ತಿ ಬರ್ತದೆ. ಇದು ಭಾಳ ಮುಖ್ಯ. ಯಾಕೆಂದರೆ ಹಿಂದಿನ ಸರ್ಕಾರದವರು 3.5 ವರ್ಷಕ್ಕೆ ಬರೀ 3,500 ನೇಮಕಾತಿ ಮಾಡಿದರು. ನಾವು ಬಂದು 11 ತಿಂಗಳಲ್ಲಿ 13,500 ನೇಮಕಾತಿ ಮಾಡಿರೋದು. ಸೊ ನೇಮಕಾತಿಗೆ ಹೆಚ್ಚು ಒತ್ತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಪ್ಲಸ್ ಅನುದಾನಿತ ಶಾಲೆಗಳನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಂತ ಹೇಳಿದ್ದಾರೆ. 1995 ಮೇಲೆ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಒಂದು ನಿಟ್ಟಿನ ಮೇಲೆ ಅದು ಕೂಡ ಒಳ್ಳೆ ತೀರ್ಮಾನವನ್ನು ನಮ್ಮ ಭಾಷೆ ಪರವಾಗಿ ಮಾಡ್ತಕ್ಕಂಥ